ಧಾರವಾಡ ಜಿಲ್ಲೆಯ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ LPG ಸೋರಿಕೆಯಿಂದ ಆಗ್ತಾ ಇರುವಂಥ ಘಟನೆಗಳನ್ನು ತಡೆಗಟ್ಟುವುದು ವಿಧಾನಗಳು ಹಾಗೂ ಆ ಥರ ಘಟನೆಗಳು ಆಗಿದಾಗ ನಾವು ತುರ್ತಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬ ರೀತಿಯಲ್ಲಿ ಅಣಕು ಪ್ರದರ್ಶನ ಹಾಗೂ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ವಾರ್ಡ್ ನಂಬರ್ 34 ಹುಬ್ಳಿನಲ್ಲಿ ಸಿದ್ಧಾರೂಢ ಮಠದ ಆವರಣದಲ್ಲಿ ಈ ಒಂದು ಅಣಕು ಪ್ರದರ್ಶನವನ್ನು ನಾವು ಕೈಗೊಂಡಿದ್ದೀವಿ. ಇದರಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆ, ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಫಸ್ಟ್ ಏಡ್ ಮಾಡೋದರಿಂದ ಹಿಡಿದು ಇದನ್ನು ಆಗದೇ ರೀತಿಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಎಂಬುದು ಕುರಿತು ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅಣಕು ಪ್ರದರ್ಶನವನ್ನು ಮಾಡಿದ್ದಾರೆ. ಇದರಲ್ಲಿ ಹಲವಾರು ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಒಂದು ಮನವಿ ನನ್ನಿಂದ ನಾನು ಮಾಡಿಕೊಳ್ಳೋದು, ಇತ್ತೀಚೆಗೆ ನಾವು ಕಳೆದ ವರ್ಷ ನೋಡಿರ್ಬೋದು, ಈ ವರ್ಷವೂ ಅಲ್ಲೊಂದು ಒಂದು ಘಟನೆಗಳು ಒಂದು LPG ಸೋರಿಕೆಯಿಂದ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ಪ್ರಮುಖವಾಗಿ ಈ ಒಂದು ಚಳಿಗಾಲದಲ್ಲಿ ವಿಂಟರಲ್ಲಿ ಆಗ್ತಾ ಇರುವಂಥದ್ದು ಇದು ನಾವು ನೋಡಿದಾಗ ಕಳೆದ ಒಂದು ತಿಂಗಳ ಹಿಂದೆ ನಡೆದಿರುವ ಘಟನೆಯನ್ನು ಕೂಡ ನಾವು ನೋಡಿದಾಗ ಅವರು ಎಲ್ಲ ಕಿಚನಲ್ಲಿ ಇರುವ ಎಲ್ಲ ಬಾಗಿಲನ್ನು ಮುಚ್ಚಿರೋದು, ಡೋರ್ಸು ವಿಂಡೋಸು ಎಲ್ಲ ಮುಚ್ಚಿರೋದ್ರಿಂದ ಆ ಗ್ಯಾಸನ್ನು ಎಸ್ಕೇಪ್ ಆಗಿ ಹೊರಗಡೆ ಹೋಗೋಕ್ಕೆ ಕೂಡ ದಾರಿ ಇಲ್ಲದೆ ಯಾವುದೋ ಒಂದು ಸ್ವಿಚ್ಚನ್ನು ಆನ್ ಮಾಡಿದಾಗ ಆ ಸ್ಪಾರ್ಕ್ಲಿಂದ ಒಂದು ಫೈರ್ ಆಕ್ಸಿಡೆಂಟ್ ಆಗಿರೋದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಜನರಿಗೆ ನಾನೇನು ವಿನಂತಿ ಮಾಡ್ತೀನಿ ಅಂದರೆ ಆ ಟ್ಯೂಬ್ಗಳನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಆಮೇಲೆ ಅದರಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ಗಳನ್ನು ನಾವು ತಗೊಳ್ಳುವಾಗ ಯಾವ ರೀತಿಯಲ್ಲಿ ನೋಡಿ ತಗೊಳ್ಬೇಕು ಎಂಬುದು ಕುರಿತೆಲ್ಲ ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದೀವಿ. ಸೊ ಈ ಒಂದು ವಿಷಯಗಳನ್ನು ಗಣನೆಯಲ್ಲಿ ತಗೊಂಡು ಈ ಒಂದು ಘಟನೆಗಳನ್ನು ತಡೆಗಟ್ಟಕ್ಕೆ ತಾವು ಎಲ್ಲರೂ ಕೂಡ ನಮ್ಮಲ್ಲಿ ಸಹಕರಿಸಬೇಕಂತ ಈ ಮೂಲಕ ಕೋರ್ತಾ ಇದ್ದೀವಿ.